ಗವಿಸಿದ್ದಪ್ಪ ಅಂತೇಳಿ ಕೊಲೆಯಾದ ವ್ಯಕ್ತಿ ಇದ್ರ ಪ್ರಯುಕ್ತ ನಾವು ನಿನ್ನೆ ಕೂಡ ಅದ್ರ ಪ್ರಯುಕ್ತ ಮೊನ್ನೆ ದಿನಾನೇ ಸಾದಿಕ್ ಹುಸೇನ್ ಅನ್ನೋನು ನಾವು ದಸ್ತಗಿರಿ ಮಾಡಿ ಅವರಿಗೆ ನ್ಯಾಯಾಂಗ ಬಂಧನಕ್ಕೆ ಆಲ್ರೆಡಿ ಕಳಿಸಾಗಿದೆ. ಸೊ ಮುಂದಿನ ತನಿಖೆ ಕೈಗೊಂಡು ನಮ್ಮ ಅಧಿಕಾರಿಗಳು ಆ ಕೃತ್ಯದಲ್ಲಿ ಭಾಗಿಯಾದಂಥ ಇನ್ನೂ 3 ಜನ ಗೇಸುದಾಸ್, ನಿಜಾಮ್ ಹಾಗೂ ಮೆಹಬೂಬ್ ಅಲಿಯಾಸ್ ಗಿಡ್ಡ ಇವರಿಗೆ 3 ಜನ ಇವರಿಗೆ ಕೂಡ ನಿನ್ನೆ ಬಂಧನ ಮಾಡಿದ್ದೇವೆ. ತನಿಖೆ ನಡೀತಾ ಇದೆ. ಇವರು ಕೂಡ ಅವರು ಯಾವ ಥರ ಏನು ಮಾಡಿದರು ಅಂತ ತನಿಖೆ ನಡೀತಾ ಇದೆ. ಸೊ ಅದರ ಮುಂದಿನ ಭಾಗವಾಗಿ 3 ಜನಕ್ಕೆ ನಾವು ದಸ್ತಗಿರಿ ಮಾಡಿದ್ದೀವಿ. ಇವ್ರ ಕಡೆಯಿಂದ ವಿಚಾರಣೆ ಮಾಡಿಬಿಟ್ಟು ಮುಂದೆ ಇವರಷ್ಟೇ ಇದ್ದರು ಮತ್ತು ಇನ್ನೂ ಯಾರೋ ಇದ್ದರು ಅಂತ ವಿಚಾರಣೆ ನಡೀತಾ ಇದೆ. ನಾವು ಘಟನೆ ಸ್ಥಳದಿಂದ ಕೂಡ 2 ಲಾಂಗ್ಗಳು ಆಲ್ರೆಡಿ ಸೀಸ್ ಮಾಡಿದ್ವಿ. ಒಂದು ಬೈಕು ಹಾಗೂ ಅವರು ಬಟ್ಟೆಗಳೆಲ್ಲ ಸೀಸ್ ಆಗಿದೆ. ಸೊ ನಾ ಲಾಸ್ಟ್ ಟೈಮ್ ಹೇಳ್ದಂಗೆ ಕೂಡ ಇದು ಒಂದು ಪ್ರೀತಿಯ ವಿಷಯ ಆಗಿ ಕೊಲೆ ಆಗಿದ್ದು, ಬೇರೆ ಯಾವುದೂ ಇದರಲ್ಲಿ ಇರುವುದಿಲ್ಲ ವಿಷಯಗಳು. ಸೊ ಜನರು ಕೂಡ ಈ ವಿಷಯ ಬಿಟ್ಟು ಬೇರೆ ಯಾವುದೂ ಹಿಯರ್ಸೆ ಅಥವಾ ರೂಮರ್ಸ್ಗೆ ಕಿವಿ ಕೊಡಬಾರ್ದು ಅಂತ ನಾನು ನಿನ್ನೆ ಕೂಡ ಹೇಳಿದ್ದೀನಿ. ಇವತ್ತು ಕೂಡ ಜನರಲ್ಲಿ ಇದೇ ಹೇಳ್ತಾ ಇದ್ದೀನಿ. ಮುಂದಿನ ಕ್ರಮ ನಮ್ಮ ಅಧಿಕಾರಿಗಳು ನಡೆಸ್ತಾ ಇದ್ದಾರೆ. ಸಾದಿಕ್ ಪ್ರೀತಿ ಮಾಡುವಂಥ ಹುಡುಗಿಗೆ ಒಂದು ತೊಂದರೆ ಕೊಡ್ತಾ ಇದ್ದ. ಮುಂಚೆ ಕೂಡ ಒಂದು ಪ್ರೀತಿ ಮಾಡ್ತಾ ಇದ್ದ, ತೊಂದರೆ ಕೊಡ್ತಾ ಇದ್ದ ಅವಳಿಗೆ. ಸೊ ಆ ಪ್ರಯುಕ್ತ ಅವಳು ಹುಡುಗಿ ತೊಂದರೆ ಆಗೋದ್ರಿಂದ ಇವನಿಗೆ ಸ್ಟಡೀಸ್ ಈ ಕುಡ್ ನಾಟ್ ಟಾಲರೇಟ್. ಸೊ ಹಾಗಾಗಿ ಇವನು ಕೊಲೆ ಮಾಡಿದ್ದಾನೆ ಅಂತ ಹೇಳ್ತಾನೆ. ಸೊ ಅಂದ್ರೆ ಆ ಹುಡುಗಿ ಸಿಕ್ಕ ಮೇಲೆ ಹೇಳ್ತಾನೆ. ಆಸ್ ಪರ್ ಅಕ್ಯೂಸ್ಡ್ ವರ್ಷನ್ ಅವನಿಗೆ ಕರೆದು ಕೇಳಲಾಗಿ ಅವನು ಹುಡುಗಿಗೆ ಪ್ರೀತಿಸ್ತಾ ಇದ್ದ. ಸೊ ಹುಡುಗಿ ಕೂಡ ಮುಂಚೆ ಸ್ವಲ್ಪ ದಿನ ಹಿಂದೆ ಅವ್ರ ಕಂಪ್ಲೇಂಟಲ್ಲೇ ಕೊಟ್ಟಿದ್ದಾರೆ. ಏನು ಹುಡುಗಿ ಮತ್ತು ಗವಿಸಿದ್ದಪ್ಪ ಪ್ರೀತಿಸ್ತಾ ಇದ್ರು ಅಂತ ಕಂಪ್ಲೇಂಟಲ್ಲೇ ಬಂದಿದೆ. ಸೊ ಆ ಪ್ರಯುಕ್ತ ಸಮಾಜದವ್ರಿಗೂ ಗೊತ್ತಿತ್ತು ಅಂತ ಹೇಳಿ ಕಂಪ್ಲೇಂಟಲ್ಲಿ ಬಂದಿದೆ. ಸೊ ಅದು ಆದಮೇಲೆ ಈ ಹುಡುಗ ಸಾದಿಕ್ ಹುಡುಗ ಪ್ರೀತಿಸ್ತಾ ಇದ್ದ. ಅವನಿಗೆ ಟಾಲರೇಟ್ ಮಾಡೋಕ್ಕಾಗಲೇ ಅವಳಿಗೆ ತೊಂದರೆ ಕೊಡ್ತಾ ಇದ್ದ. ಸೊ ಆ ಪ್ರಯುಕ್ತ ಮಾಡಿದ್ದಾನೆ. ರೀಲ್ಸ್ ಮಾಡಿರೋದು ಅವನು ಅವತ್ತು ಸಾಯಂಕಾಲ ಮಾಡೋದ್ರಿಂದ ಗೊತ್ತಾಗಿದೆ. ಆ ರೀಲ್ಸ್ ಮಾಡಿದ್ದು ಹಳೇದಾಗಿದ್ರೆ ಆಲ್ರೆಡಿ ಕೇಸ್ ಆಗಿಬಿಟ್ಟಿರೋದು. ಕೊಲೆ ಆದ್ಮೇಲೆ ರೀಲ್ಸ್ ಸಿಕ್ಕಿದೆ, ಅದು ಹೇಳ್ತಾ ಇದ್ದೀನಿ. ಅದೇ ದಿನ ಮಾಡಿದಾನ ಅಂತ ಹೇಳಿ ನಮ್ಗೆ ಗಮನಕ್ಕೆ ಬಂದಿದೆ. ಸೊ ಅದ್ರ ಬಗ್ಗೆ ಟೆಕ್ನಿಕಲ್ ಅನಾಲಿಸಿಸ್ ಯಾವ ಡೇಟ್ ಮಾಡಿದ್ದಾರೆ ಸರ್. ಹಿಂದೆ ಈ ಪ್ರಕರಣ ಹಿಯರ್ಸೆ ಬೇಡ, ಆಸ್ ಪರ್ ನಮ್ಮ ಇನ್ವೆಸ್ಟಿಗೇಷನ್ ತಮಗೆ ಹೇಳ್ತಾರೆ ಸರ್. ಹಿಂದೆ ಈ ಪ್ರಕರಣ ಟೌನ್ ಪೊಲೀಸ್ ಸ್ಟೇಷನ್ ಬಂದಿದೆ ಸರ್. ಕಂಪ್ಲೇಂಟ್ ಅಲ್ಲೇ ಬಂದಿದೆ. ಅದು ಅವರು ಟೌನ್ ಸ್ಟೇಷನ್ ಒಳಗಡೆ ಬಂದಿಲ್ಲ, ಹೊರಗಡೆ ರಾಜಿ ಮಾಡ್ಕೊಂಡು ಹೋಗಿದ್ದಾರೆ ಸರ್. ಅದು ಕೂಡ ಅವಾಗ ಆಗಿದ್ರೆ ಅಟ್ಲೀಸ್ಟ್ ಆ ಹುಡುಗನ್ ಪ್ರಾಣ ಅಂದ್ರೆ ಪೋಕ್ಸೋ ಆದ್ರೆ ಆಗ್ತಿದೆ ಸರ್. ಅವಾಗ ಅವ್ರಿಗಾದ್ರೂ ಹೇಳಿದೀವಿ. ಸೊ ಅವಾಗ ಪೋಕ್ಸೋ ಆಗ್ತಿದೆ ಸರ್. ಅಟ್ಲೀಸ್ಟ್ ಆ ಹುಡುಗನ್ ಪ್ರಾಣ ಉಳಿದಿದೆ ಸರ್. ಪೊಲೀಸ್ ಇಲಾಖೆ ಎಲ್ಲೋ ಒಂದ್ ಕಡೆ ಸಣ್ಣದೊಂದು ಇದು ಮಾಡಿದೆ ಅಂತ ಅದೇ ಹೇಳ್ತಾ ಇದ್ದಾರೆ. ಠಾಣೆಯಲ್ಲಿ ರಾಜಿ ಸಂಧಾನ ಮಾಡಿಲ್ಲ. ಅವ್ರು ಕಂಪ್ಲೇಂಟ್ ಬೇಡ ಅಂತ ಅವ್ರವ್ರು ರಾಜಿ ಮಾಡ್ಕೊಂಡು ಜನ ಯಾರು ಮುಖಂಡ ಸಮಾಜದವ್ರು ಮಾಡ್ಕೊಂಡು ಹೋಗಿದ್ದಾರೆ. ಇವನು ಪ್ರೀತಿಸ್ತಾ ಇದ್ದ ಹುಡುಗಿಗೆ. ಹಿಂದೆ ಪ್ರೀತಿ ಮಾಡಿದಾನಂತ ನಾವು ಯಾರು ಬಾಧಿತರು ಇರ್ತೀವಿ ಅವ್ರು ಇಂಪಾರ್ಟೆಂಟ್ ಆಗ್ತಾರೆ ಈ ಇನ್ವೆಸ್ಟಿಗೇಷನ್ ಅಲ್ಲಿ ಅಥವಾ ಈ ಪ್ರಕರಣದಲ್ಲಿ. ನೀವು ಅಕ್ಯೂಸ್ಡ್ ವರ್ಷನ್ ಹೇಳ್ತೀರ ಅಂತ ನಾನು ಹೇಳ್ತಾ ಇದ್ದೀನಿ. ಅಕ್ಯೂಸ್ಡ್ ಯಾಕೆ ಮಾಡಿದಾನಂತ ಹೇಳಿದಾನೆ. ಈಗ ಅವ್ರ ತಾಯಿಯವ್ರು ಏನ್ ಹೇಳ್ತಾರ, ಈ 4 ಮಂದಿ ಕೊಲೆ ಮಾಡಿಲ್ಲ, ದೊಡ್ಡವ್ರು ಕೊಲೆ ಮಾಡಿದ್ದು ಅಂತ ಹೇಳ್ತಾರೆ ಸರ್. ತನಿಖೆ ಅದಕ್ಕೆ ಮಾಡೋದಲ್ಲ. ಅಕ್ಯೂಸ್ಡ್ಗಳು ಹಿಡಿದಿದ್ದಾರೆ, 4 ಜನ ಸಿಕ್ಕಿದ್ದಾರೆ. ಅವ್ರಲ್ಲಿ ಟೆಕ್ನಿಕಲ್ ಅನಾಲಿಸಿಸ್ ಮಾಡ್ತೀವಿ. ಯಾರ್ಯಾರು ಕಾಂಟ್ಯಾಕ್ಟ್ ಅಲ್ಲಿ ಇದ್ರು ನಮಗ್ ಗೊತ್ತಿದ್ದಂಗೆ ಇವ್ರು 4 ಜನ ಒಂದಕ್ಕೊಂದು ಕಾಂಟ್ಯಾಕ್ಟ್ ಅಲ್ಲಿ ಇದ್ರು, ಏನು ಘಟನಾ ಸ್ಥಳದಲ್ಲಿ ಇದ್ರು, ನಮ್ಗೆ ಗೊತ್ತಿದೆ. ಸೊ ಹಾಗಾಗಿ ಅರೆಸ್ಟ್ ಮಾಡಿದೀವಿ. ಮುಂದಿನ ತನಿಖೆ ಮಾಡ್ತೇವೆ. ಕಮೆಂಟ್ ನಾನು ಮಾಡೋದಿಲ್ಲ. ಈಗ ನೀವು ಸಾದಿಕ್ ಅವರು ಆ ಹೆಣ್ಮಗಳಿಗೆ ಕಿರಿಕಿರಿ ಕೊಟ್ಟನ, ಅದಕ್ಕೆ ಹೊಡೆದಾನ ಸಾದಿಕ್ ಅಂತೇಳಿ ನೀವ್ ಹೇಳ್ತಾ ಇದ್ದೀರಿ ಸರ್. ಈಗ ಆ ಹುಡುಗಿ ಕಿರಿಕಿರಿ ಕೊಡಕ್ಕಿದ್ರ ಆ ಹುಡುಗಿ ಹೇಗೆ ಓಡೋಗಿ ಬರ್ತಿದ್ದು ಸರ್? ಅದೇ ಹೇಳ್ತಾ ಇದ್ದೀನಿ. ದಟ್ ಈಸ್ ವಾಟ್ ಐ ಆಮ್ ಟೆಲ್ಲಿಂಗ್. ಐ ವಿಲ್ ನಾಟ್ ಗೋ ಬೈ ದಿ ಹಿಯರ್ಸೆ. ನಮ್ಮ ಇನ್ವೆಸ್ಟಿಗೇಷನ್ ಇಲ್ಲಿ ಏನ್ ಬರುತ್ತೆ ಮೋಟಿವೇಶನ್ ಏನು ನಿಮ್ಗೆ ಹೇಳ್ತಾ ಇದ್ದೀನಿ ಸರ್. ಈ ಹುಡುಗಿ ಏನಂತಾರೆ ಯಾಕಂದ್ರೆ 2 ಕಡೆ ಒಂದ್ ಕಡೆ ಅಕ್ಯೂಸ್ಡ್ ಮತ್ತೆ ಈ ಕಡೆ ಫ್ಯಾಮಿಲಿ ಅವರಿಗೆ ವಿಚಾರಣೆ ಮಾಡ್ಲೇಬೇಕಾಗುತ್ತೆ. ನಾವು ಮುಂದಿನ ವಿಚಾರಣೆ ಮಾಡ್ತೀವಿ. ಈ ಹುಡುಗಿ ಸಿಕ್ಕಿದಲ್ಲ ಸರ್? ಹುಡುಗಿ ಏನಾದ್ರು ನಿಮ್ಮ ಸಂಪರ್ಕಕ್ಕೆ ಸಿಕ್ಕಿದಲ್ಲ ಸರ್? ಮುಂದಿನ ವಿಚಾರಣೆಯಲ್ಲಿ ಮಾಡ್ತೀವಿ. ಹುಡುಗಿ ಮಾಡ್ತೀವಿ. ಇನ್ನೂ ಮಾಡಿ ಹುಡುಗಿ ಏಜ್ ಪ್ರೆಸೆಂಟ್ ಅದೆಲ್ಲ ಯಾರು ಏಜು ಅದೆಲ್ಲ ನಾನು ಇನ್ವೆಸ್ಟಿಗೇಷನ್ ಈಗ ಹೇಳೋಕೆ ಇಷ್ಟಪಡೋದಿಲ್ಲ. ಇನ್ವೆಸ್ಟಿಗೇಷನ್ ನಮ್ಗೆ ಏನಾದ್ರು
ನಾವು ರಾಜಿ ಮಾಡಿದ್ವಿ ಅಂತ ಹೇಳಿದ್ರೆ ನಾವು ಪ್ರಮುಖ ಹೋಗ್ತೀವಿ. ಸರ್ ಇಲ್ಲೊಂದು ಏನಂದ್ರೆ ಸರ್ ಈಗ ಗೌಶಿದ್ದಪ್ಪ ಎಲ್ಲಿಂದ ಬರ್ತಾ ಇದ್ದ ಏನು ಸರ್ ಅದ್ರ ಬಗ್ಗೆ ಏನು ಸರ್ ಗೌಶಿದ್ದಪ್ಪ ಇನ್ವೆಸ್ಟಿಗೇಷನ್ ಮ್ಯಾಟರ್ ಅವನು ಅಲ್ಲಿ ಬಂದಿದ್ದ ಅಲ್ಲೇನೋ ವಿಮಲ್ ಚೀಟು ಸಿಗರೇಟ್ ಇದು ಮಾಡಕ್ ನಿಂತಿದ್ದ ಅಂತ ಹೇಳಿ ವಿಷಯ ನಮ್ಗೆ ಇನ್ವೆಸ್ಟಿಗೇಷನ್ ಮ್ಯಾಟರ್ ಅದು ಸರ್ ಈಗ ನೀವು ಫಸ್ಟ್ ಅರೆಸ್ಟ್ ಮಾಡಿದ್ಮೇಲೆ ನಾವು ಅವತ್ತು ಹೇಳಿದ್ವಿ ಇನ್ನೂ ಅವ್ನ ತನಿಖೆ ನಡೀತಾ ಇದೆ, ಇವ್ರು 3 ಜನ ಸಿಕ್ಕೋರ್ದು ಇನ್ನೂ ತನಿಖೆ ನಡೀತಾ ಇದೆ ಹೇಳ್ತಾ ಇದ್ವಿ ನಾವು. ಸರ್ ಕೆಲವೊಂದು ಮಾಧ್ಯಮದಾಗೆ ಅವರು ಗಾಂಜಾ ಸೇವನೆ ಮಾಡಿದ್ರು ಆ ಹುಡುಗರು ಇಲ್ಲ ಇಲ್ಲ ನಾವು ಬ್ಲಡ್ ಸ್ಯಾಂಪಲ್ ತಗೊಂಡಿದ್ವಿ. ರಾಜಿ ಮಾಡಿದ ಪ್ರಕರಣಕ್ಕೆ ಸಂಬಂಧಪಟ್ಟಂಗೆ ಅವತ್ತು ರಾಜಿ ಮಾಡಿದವ್ರದ್ದು ತಪ್ಪಲ್ಲ ಸರ್, ಪೊಲೀಸ್ ಸ್ಟೇಷನ್ ಹೊರಗೆ ಮಾಡಿದ್ರು ಕೂಡ ಅದು ಅಪ್ರಾಪ್ತ ಅದಕ್ಕೆ ಸಂಬಂಧಪಟ್ಟಂಗೆ ಯಾರು ರಾಜಿ ಮಾಡಿದ್ರು ಅಂತ ಎನ್ಕ್ವೈರಿಗೆ ಕರೀತಾರೆ ಸರ್. ಆಪ್ರಾಯುಕ್ತ ನಾವು ಎನ್ಕ್ವೈರಿ ಕರೆಯೋದಿಲ್ಲ, ಅದು ರಾಜಿ ಮಾಡಿದ್ದಾರೆ, ಅವರು ಸಮಾಜದವ್ರು ಮಾಡಿದ್ದಾರೆ. ಸೊ ಅವರು ಮಾಡಿದಾರೆ ಪೊಲೀಸ್ ಗಮನಕ್ಕೆ ಅವಾಗ ಪೊಲೀಸ್ ಗಮನಕ್ಕೆ ಇದ್ದಿಲ್ಲ ಅದು ರಾಜಿಗೆ ಆಗಿದ್ದು ಅಂತ. ರಾಜಿ ಆದ್ಮೇಲೆ ಕಂಪ್ಲೇಂಟ್ ಬಂದು ಕೊಡ್ಬೇಕಲ್ಲ ನಮ್ಗೆ. ಈಗ ಅವ್ರ ತಂದೆ ಕೊಟ್ಟಿರೋ ಕಂಪ್ಲೇಂಟ್ ಅಲ್ಲಿ ಶಾಂತಿ ಆಗ್ರೋದಲ್ಲಿ ಕೆಲಸ ಮಾಡ್ತಿದ್ದಾರೆ ಅಂತ ಕೊಟ್ಟಿದ್ದಾರೆ ಸರ್. ಒಬ್ಬ ಅಪ್ರಾಪ್ತೆಯನ್ನು ಶಾಂತಿ ಆಗ್ರೋದಲ್ಲಿ ಹೆಂಗ್ ಕೆಲಸಕ್ಕೆ ಇಟ್ಕೊಂಡ್ರು ಸರ್, ತಪ್ಪಲ್ಲ ಸರ್? ಅದ್ರ ಬಗ್ಗೆ ನಾವು ಮುಂದಿನ ಇದರಲ್ಲಿ ನಾವು ತಗೊಳ್ತೀವಿ. ಅದು ಅವನೇನಾದ್ರೂ ವಿದೌಟ್ ಏಜ್ ಬಿಲೋ ಏಜ್ ಇದ್ರೆ ಸರ್ ಈಗ ಅವ್ರ ಮನೆಯವ್ರು ನಾಟ್ ರಿಲೇಟೆಡ್ ಟು ದಿಸ್ ಕೇಸ್ ಅದು ಮುಂದಿನ ಇದರಲ್ಲಿ ಅವರೇ ಬಂದಿದೆ ಸರ್, ಶಾಂತಿ ಆಗ್ರೋದಲ್ಲಿ ಇಬ್ಬರಿಗೂ ಪರಿಚಯ ಆಗುತ್ತೆ, ಪ್ರೀತಿ ಸರ್ ಅವರ ಏನಾದ್ರೂ ಲ್ಯಾಪ್ಸಸ್ ಇದ್ದಲ್ಲಿ ನಾವು ಮುಂದಿನ ತನಿಖೆ ಅವ್ರ ಮನೆಯವರೇ ಹೇಳ್ತಾರೆ ಸರ್, ಏನಂತ ಹೇಳ್ತಾರೆ ಸರ್, ಅವರಿಬ್ರು ಪರಸ್ಪರ ಲವ್ ಮಾಡ್ತಿದ್ರು ಅಂತ ಹೇಳಿ ಕಂಪ್ಲೇಂಟ್ ಕೊಟ್ಟರು ಸರ್. ಅದಾದ್ಮೇಲೆ ಆ ಹುಡುಗಿ ಓಡಿ ಹೋಗಿ ಕೂಡ ಬಂದಿದ್ದಾಳ ಅಂತ ಮಾಹಿತಿ ಇದೆ ಸರ್. ಅವ್ರ ಕುಟುಂಬಸ್ಥರೇ ಹೇಳ್ತಾರೆ ಸರ್. ಈಗ ಸಾದಿಕನ್ ಪರವಾಗಿ I make it very clear, whatever is there in complaint, ಆ ಪ್ರಕಾರ ಹೋಗಿ ನಾಟ್ ಹಿಯರ್ ಸೇ ಪ್ರೆಸ್ ಅಲ್ಲಿ ಹೇಳಿದ್ರು ಅದು ವಿಲ್ ನಾಟ್ ಗೋ. I'll make it very clear. All them, ಅವ್ರದ್ದೇನಾದ್ರೂ ಗ್ರೀವೆನ್ಸ್ ಇದ್ದಲ್ಲಿ ಕರೆದು ಅವ್ರಿಗೂ ಕೇಳ್ತೇವೆ, ವಿ ಆರ್ ಆಲ್ವೇಸ್ ದೇರ್. ಅವ್ರು ಕರೆಸ್ತೀವಿ, ಏನಾದ್ರೂ ಇದ್ದಲ್ಲಿ ಕೊಡ್ಬೋದು, ನಾವು ಅದನ್ನ ತನಿಖೆಯಲ್ಲಿ ತರ್ತೇವೆ. ಎಲ್ಲಾದ್ರೂ ತಲೆ ಹೊಡಿಲಿಲ್ಲ ಸೇಮ್ ಇಲ್ಲೇ ಹೊಡಿಬೇಕಂದ್ರೆ ಅದೇನು ಮೊದಲಾಗ್ಲಿದ್ದ ಟ್ರೈನಿಂಗ್ ಇತ್ತ ಏನಪ್ಪ? ಕಂಪ್ಲೇಂಟ್ಗಳು ಅಥವಾ ಯಾವ್ದು ಹಳೆ ಕಂಪ್ಲೇಂಟ್ ಇಲ್ಲ, ಯಾವ್ದು ಹಳೆ ಕಂಪ್ಲೇಂಟ್ಸ್ ಇಲ್ಲ. ಇವನು ಮಹಬೂಬ್ ಸಾಬ್ ಗಿಡ್ಡ ಹೇಳಿ ಇನ್ನೊಂದು ಜನರಲ್ ಆಗಿ ಈ ಕೊಪ್ಪಳದಂತ ನಗರದೊಳಗ ಈ ಗಾಂಜಾ ಸೇವನೆ ಜಾಸ್ತಿ ಆಗ್ಯದ. ಈ ಕೊಲೆಗೆ ಸೀಮಿತವಾಗಿ ನಾನು ಕೇಳ್ತಿಲ್ಲ ಸರ್. ಗೊತ್ತಾಯ್ತು. ಅಂಡರ್ಸ್ಟ್ಯಾಂಡ್. ಸಿ, ಪ್ರತಿ ವರ್ಷ ಕೊಪ್ಪಳದಲ್ಲಿ 3 ವರ್ಷದ ಸ್ಟ್ಯಾಟಿಸ್ಟಿಕ್ ಹೋಗ್ತೇನೆ ನಾನು, 3 ವರ್ಷದ್ದು ಹೇಳ್ತಾ ಇದ್ದೀನಿ. ಸೊ 2023ರಲ್ಲಿ 10 ಕೇಸು, 2024ರಲ್ಲಿ 12 ಕೇಸು, 2025ರಲ್ಲಿ ಆಲ್ರೆಡಿ 12 ಕೇಸ್ ಆಗಿದೆ. We already done 12 cases. We have another ಎಷ್ಟು 5 months. ಸೊ ಡೆಫಿನೆಟ್ಲಿ ಇದ್ರ ಬಗ್ಗೆ ನಾವು ಡ್ರೈವ್ಸ್ ಕೂಡ ಕಂಡಕ್ಟ್ ಮಾಡ್ತಾ ಇದ್ದೀವಿ. ನಿಮ್ಗೆ ಹೇಳೋದೇನಂತಂದ್ರೆ ವಿ ಆರ್ ಆನ್ ಇಟ್, ನಾವು ಮಾಡ್ತಾ ಇದೀವಿ. ಯಾರು ಕಂಪ್ಲೇಂಟ್ ಮುಂದೆ ಮಾಡ್ತೀವಿ, ಜಾಸ್ತಿ ಆಗಿದೆ ಅನ್ನೋದು ಅದು ಜಸ್ಟ್ ಮಾಯಿಂದ ಹೇಳ್ತಾ ಇದ್ದಾರೆ. ನಾವು ಕಂಡಕ್ಟ್ ಮಾಡೋದಲ್ಲಿ ಇಟ್ ಇಸ್ ನಾಟ್ ಹ್ಯಾಪನಿಂಗ್, ಆ ಥರ ಇಲ್ಲ. ಸೊ ಇಂದ್ರೂ ಕೂಡ ನಾವು ಕಂಪ್ಲೇಂಟ್ಸ್ ಬಂದಲ್ಲಿ ನಾವು ರಾತ್ರಿ ಹೊತ್ತು ಡ್ರೈವ್ಸ್ ಕಂಡಕ್ಟ್ ಮಾಡ್ತಾ ಇದ್ವಿ, ಕೀಟಗಳು ಚೆಕ್ ಮಾಡ್ತಾ ಇದ್ವಿ. ಇಟ್ ಈಸ್ ಆನ್ ಅ ಡ್ರೈವ್, ಬರೀ ಅವಾಗವಾಗ ಮಾಡೋದಿಲ್ಲ, ಆಟ್ ಎ ಟೈಮ್ ಎಲ್ರಿಗೂ ಡ್ರೈವ್ ಮಾಡ್ತಾ ಇದ್ವಿ ನಾವು. ಸೊ ಇಂಥ ಘಟನೆ ಆದಾಗಂತೂ ಆನ್ ವಾರ್ ಫುಟಿಂಗಲ್ಲಿ ಮಾಡ್ತೀವಿ ನಾವು. ಇಟ್ ಇಸ್ ಹ್ಯಾಪನಿಂಗು. ಸೊ ಆ ಥರ ಏನೂ ಸಿಚುವೇಶನ್ಸ್ ಇಲ್ಲ. ಬಹಳಷ್ಟು ಇದನ್ನು ಉದ್ದೇಶ ಇಟ್ಕೊಂಡು ಹಿಂದೂ ಯುವಕನ ಹತ್ಯೆ ಆಗಿದೆ ಅಂತೇಳಿ ಈಗ ಸ್ವತಃ ಅವ್ರ ಮನೆಗೆ ಬೇರೆ ಬೇರೆ ರಾಜಕೀಯ ನಾಯಕರು ಹೋಗ್ತಾರೆ. ನೀವು ಏನು ಹೇಳಕ್ ಬಯಸ್ತೇವೆ ಸರ್? ನಾನು ಅದಕ್ಕೆ ಫಸ್ಟ್ ನಿನ್ನೇನು ಹೇಳಿದ್ದೀನಿ, ಇವತ್ತೇನು ಹೇಳಿದೆ, ಕಂಪ್ಲೀಟ್ಲಿ ವೈಯಕ್ತಿಕ ಒಂದು ಪ್ರೀತಿ ವಿಷಯವಾಗಿ ಮರ್ಡರ್ ಆಗಿರೋದು. ಸೊ ಅದು ಬಿಟ್ಟು ಬೇರೆ ಇಲ್ಲ ಅಂತ ನಿಮ್ಗೆ ಕ್ಲಾರಿಫಿಕೇಶನ್ ಕೊಟ್ಟಿದ್ದೀನಿ. ಸೊ ನಿಮಗೂ ಕೂಡ ಗೊತ್ತಿದೆ, ಕಂಪ್ಲೇಂಟಲ್ಲಿ ಕೂಡ ಬಂದಿದೆ. ಸೊ ಆ ಥರದ್ದು ನಮ್ಮಲ್ಲಿ ಯಾವುದೂ ವಾತಾವರಣವೂ ಇಲ್ಲ, ಇನ್ನೂ ಕಂಪ್ಲೇಂಟು ಇಲ್ಲ. ಸೊ ಮೀಡಿಯಾದಲ್ಲಿ ನಿಮಗೊಂದು ರಿಕ್ವೆಸ್ಟ್, ಆ್ಯಸ್ ಇಟ್ ಈಸ್ ಯಾವ ಥರ ಇದೆ, ನೀವು ಆಲ್ಸೋ ನೀವು ಅದೇ ಥರ ಪ್ರಚಾರ ಕೊಡಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಇಂಟಿಮೇಷನ್ ಕೊಡ್ಬೋದಿತ್ತು, ಅದು ದೋಸ್ ಆರ್ ಆಲ್ ಮ್ಯಾಟರ್ ಆಫ್ ಆಂಟಿಸಿಪೇಷನ್. ಅದು ಬೇಡ. ಆಗಿದೆ ಘಟನೆ, ಇಟ್ ವಾಸ್ ವೆರಿ ಬ್ಯಾಡ್ ಸಿಚುವೇಶನ್, ಕೆಟ್ಟ ಘಟನೆ ಆಗಿದೆ. ತನಿಖೆ ಏನು ಮಾಡಬೇಕಿತ್ತು, 4 ಜನ, ಅವರು 2-3 ಜನ ಅಂತ ಹೇಳಿದ್ರು, 4 ಜನ ಇದ್ರು, ಅರೆಸ್ಟೆಡ್. ಫರ್ದರ್ ಆಲ್ಸೋ ಇನ್ವೆಸ್ಟಿಗೇಷನ್ ಇಸ್ ಗೋಯಿಂಗ್ ಆನ್. ಅವ್ರದ್ದೆಲ್ಲ ಅನಾಲಿಸಿಸ್ ಆಗುತ್ತೆ, ಅದರಲ್ಲಿ ಇನ್ನೂ ಕೂಡ ಇದ್ರು ಮಾಡ್ತೀವಿ. ಬಟ್ ಆಸ್ ಸಚ್ ಇಲ್ಲಿಗೆ ಇಷ್ಟು ಜನ ಇದ್ರು ಅಂತ ಗೊತ್ತಾಗಿದೆ, ಇನ್ನೂ ಇನ್ವೆಸ್ಟಿಗೇಷನ್ ಇದೆ. ಮೋಸ್ಟ್ಲಿ ಇವರೆಲ್ಲ ನನ್ನ ಪ್ರಕಾರ ಸರ್ ಬಹಳ ಮೈನರ್ಸ್ ಇರ್ಬೇಕು. ಫ್ರೆಂಡ್ಸ್ ಸರ್, ಇಂದು ಅವನು ಸಾದಿಕ್ ಅದನ್ನಲ್ಲ ಡ್ರಗ್ ಫೆಡ್ಲರ್ ಅನ್ನೋದು ಬ್ಯಾಕ್ ಗ್ರೌಂಡ್ ವಿಲ್ ಚೆಕ್, ಬಟ್ ಆಸ್ ಪರ್ ನಮ್ಗೆ ಗೊತ್ತಾಗಿದೆ ಆ ಥರದ್ದು